ಕಾಂಗ್ರೆಸ್ಗೆ ಸಂಪುಟ ಸಂಕಟ ಇನ್ನೂ ಮುಗಿಯದ ಪಟ್ಟದಾಟ. ಈಗಾಗಲೇ ಶಿವ ಸರ್ಕಾರ ರಚನೆ, ಹೆಚ್ಚು ಒಕ್ಕಲಿಗರಿಗೆ ಹಾಕ್ತಾರಾ ಮನೆ, ಯಾರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ? ಕಾಂಗ್ರೆಸ್ಗೆ ಸಂಪುಟ ಸಂಕಟ, ಪಟ್ಟದಾಟ ಇನ್ನೂ ಮುಗಿತಾ ಇಲ್ಲ. ಸದ್ಯಕ್ಕೆ ಮುಗಿಯೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಈಗಾಗಲೇ ಶಿವ ಸರ್ಕಾರ ರಚನೆ ಆಗಿದೆ. ಡಿಕೆಶಿಗೆ ಸಿಎಂ ಪಟ್ಟ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಖಾತೆ, ಅವರಿಗೇನೆ 2 ಪ್ರಬಲ ಪಟ್ಟ, 2ರಲ್ಲೂ ಒಕ್ಕಲಿಗರ ಮೇಲಾಟ ಇದೆ. ಆದ್ರೂ ಹನುಮನ ಬಾಲದಂತಿದೆ ಒಕ್ಕಲಿಗ ನಾಯಕರ ಮಂತ್ರಿಗಿರಿ ಲಾಭಿ. ಕೈನಲ್ಲಿ ನನ್ನ ಸೇವೆ ಹೆಚ್ಚು, ನಿನ್ನ ಕೆಲಸ ಹೆಚ್ಚು ಇಲ್ಲ, ಉದ್ದುದ್ದ ಲಿಸ್ಟ್ಗಳಿದಾವೆ. ಮಿನಿಸ್ಟರ್ ಆಗಲು ಹಿರಿಯರು ಹಾಗೂ ಹೊಸ ಶಾಸಕರ ಸರದಿ ಇದೆ. ಹಾಗಾದ್ರೆ ಡಿಕೆ ಸರ್ಕಾರ ಒಕ್ಕಲಿಗ ನಾಯಕರಿಗೇನೇ ಮನೆ ಹಾಕುತ್ತಾ? ಶಿವ ಸರ್ಕಾರದಲ್ಲಿ ಒಕ್ಕಲಿಗರಿಗೆ ಮತ್ತೆ ಹೆಚ್ಚಿನ ಸ್ಥಾನ ಒಲಿಯುತ್ತಾ? ಜೂನ್ ಕೊನೆಗೆ ಸಂಪುಟ ವಿಸ್ತರಣೆ, ಯಾರಿಗೆ ಲಕ್, ಯಾರಿಗೆ ಶಾಕ್? ಸಂಪುಟ ಸಂಕಟ ಸಮುದಾಯವಾರು ಅಂತ ನೋಡೋದಾದ್ರೆ, ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಡಿಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ನೋಡಿ, ಈಗ MC ಸುಧಾಕರ್ ಚಿಂತಾಮಣಿ, SR ಶ್ರೀನಿವಾಸ್ ಗುಬ್ಬಿ, ಒಕ್ಕಲಿಗ ಸಮುದಾಯಕ್ಕೆ ಮಾಡಿಕೊಡ್ಬೇಕು ಅವಕಾಶ ಅಂತ ನೋಡೋದಾದ ಶಿವಲಿಂಗೇಗೌಡ ಅರಸೀಕೆರೆ ಒಕ್ಕಲಿಗ, TD ರಾಜೇಗೌಡ ಶೃಂಗೇರಿ, ಬಾಲಕೃಷ್ಣ ಮಾಗಡಿ. ಬಟ್ ಮಿಕ್ಕಿರುವಂತ ಶಾಸಕರು M ಕೃಷ್ಣಪ್ಪ ಇದ್ದಾರೆ ವಿಜಯನಗರ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರಾ? ಎಲ್ರಿಗೂ ಕೂಡ ಒಂದೇ ಸಮುದಾಯಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಅಂದ ತಕ್ಷಣ ಚಾನ್ಸ್ ಇಲ್ಲ. ಅಷ್ಟು ಈಸಿ ಆಗಿಲ್ಲ ಸಂಪುಟ ವಿಸ್ತರಣೆ, ಅಷ್ಟು ಈಸಿ ಆಗಿಲ್ಲ. ಡಿಕೆ ಶಿವಕುಮಾರ್ಗೆ ದೊಡ್ಡ ಸವಾಲುಗಳಿದಾವೆ. ಇದರಲ್ಲೂ ಕೂಡ ಒಂದ್ ಕಡೆ ಯಾವಾಗ ಕ್ಯಾಬಿನೆಟ್ ಕಂಪ್ಲೀಟ್ ಆಗ್ಬಿಡುತ್ತೆ ಅನ್ನುವಂಥ ಟೆನ್ಷನ್ ಆದ್ರೆ, ಮತ್ತೊಂದು ಕಡೆ ಕಂಪ್ಲೀಟ್ ಮಾಡೋ ಹಂತದಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾವ ಸಮುದಾಯಕ್ಕೆ, ಯಾವ ಕೋಟಾವಾರು, ಯಾರಿಗೆ ಎಷ್ಟು ಅವಕಾಶ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸವಾಲುಗಳು ಹೆಚ್ಚಿದಾವೆ. ಇದೀಗ ಒಕ್ಕಲಿಗರಿಗೇನೆ ಅವಕಾಶ ಮಾಡಿಕೊಡ್ಬೇಕಾ ಅಂತ ನೋಡಿದಾಗ ಡಿಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿದೆ. ಈಗ ಅಹಿಂದ ನಾಯಕ DK ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿರುವಂಥದ್ದು, ಅದನ್ನ ಕೂಡ ಅಲ್ಲಿ ಪ್ಯಾಚಪ್ ಮಾಡಬೇಕಲ್ಲ. ಇಲ್ಲಾಂದ್ರೆ ಅದನ್ನೇ ವಿರೋಧ ಪಕ್ಷ ಇವರ ಮೈನಸ್ಸನ್ನೇ ಅವ್ರು ಪ್ಲಸ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಬಟ್ ಇಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಪಟ್ಟನ್ನ ಇಟ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಎಷ್ಟು ಸ್ಥಾನ ಕೊಡಲೇಬೇಕು, ನಮ್ದು ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಹಾಗಾಗಿ ಅಂತ. ಮತ್ತೊಂದು ಕಡೆ ಮಹಿಳಾ ಕೋಟದಿಂದ ಕೂಡ ಲಾಬಿ ಏರ್ಪಟ್ಟಿದೆ. ಸಮುದಾಯವಾರು ಅಂತ ನೋಡಿದಾಗ SC ST ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವಾರು ಇರ್ಬೋದು. DCM ಆಗಿ ಈಗಾಗಲೇ ಡಾಕ್ಟರ್ G ಪರಮೇಶ್ವರ್ ಇದ್ದಾರೆ, ಓಕೆ. ಬಟ್ ಸಚಿವರು ಅಂತ ಬಂದಾಗ ಒಂದ್ ಕಡೆ ಇವರು ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು, ಹಳೆ ಟೀಮ್ ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅಂತ ಬಿಲ್ಕುಲ್ ಆಗಿ ರಾಹುಲ್ ಗಾಂಧಿ ಮಾತನಾಡ್ಬಿಟ್ಟಿದ್ದಾರೆ. ಹೊಸ ಟೀಮ್ ಬರಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗಾಗಲೇ ಯಾರು 3-4 ಬಾರಿ ಅಥವಾ 2-3 ಬಾರಿ ಶಾಸಕರಾಗಿದ್ದಾರಲ್ವಾ, ಅಂಥವ್ರಿಗೆ ಸಚಿವ ಸ್ಥಾನ ಕೊಡೋಣ, 2028 ಮುನ್ನೆಲೆಗೆ ಇಟ್ಕೊಂಡು ಪ್ಲಾನ್ ಅನ್ನ ರೂಪಿಸ್ಕೊಳ್ಳೋಣ ಅನ್ನುವಂಥದ್ದು ಹೈಕಮಾಂಡ್ನ ನಿಲುವಿದೆ. ಸೊ ಇದರಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಪ್ರಾತಿನಿಧ್ಯವನ್ನ ಕೊಡ್ಲಾಗುತ್ತಾ ಅಂತ ನೋಡಿದಾಗ, ಬಟ್ ಇಲ್ಲಿ ಈಗಾಗಲೇ ಬಿಜೆಪಿ ಬಗ್ಗೆ ಏನು ಒಂದಿಷ್ಟು ಆರೋಪಗಳನ್ನ ಮಾಡಿ ಮಾತಾಡುತ್ತೆ ಕಾಂಗ್ರೆಸ್. ಒಂದು ಸಮುದಾಯವನ್ನ ಮಾತ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಸಮುದಾಯಕ್ಕೆ ಮಾತ್ರ ಅವಕಾಶ ಅಂತ. ಒಂದು ಸಮುದಾಯ ಅಂತ ಬಂದ್ರೆ ಲಿಂಗಾಯತ ಸಮುದಾಯ. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಸಮುದಾಯದ ಲೆಕ್ಕಾಚಾರ ಇಲ್ಲಿ ಏರ್ಪಟ್ಬಿಡುತ್ತಾ ಅಂತ ಡೋಂಟ್ ನೋ. ಬಟ್ DK ಶಿವಕುಮಾರ್ ಇದರಲ್ಲಿ ಅಷ್ಟೇ ಈಸಿಯಾಗಿ ಒಂದು ಸಮುದಾಯಕ್ಕೆ ಮಾತ್ರ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡ್ತಾರೆ ಅಂತ ಇಲ್ಲಿ ಕಾಣಿಸೋದಿಲ್ಲ. ಇರುವಂತ ಸವಾಲುಗಳು ಹೆಚ್ಚಾಗಿದ್ದಾವೆ. ಎಲ್ಲರನ್ನ ಕೂಡ ಮನವೊಲಿಸುವಂತ ಕೆಲಸ ಆಗಬೇಕಿಲ್ಲಿ. ಹಾಗಂದಾಗ ಮಾತ್ರ DKಶಿಗೆ ಈಸಿ ಆಗಿದೆ ಮುಂದಿನ ದಾರಿ.